ವಿನಂತಿಸಿಕೊಳ್ತೇನೆ. ಕರ್ನಾಟಕ ರಾಜ್ಯ ಬುಣೆಗಜ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘದಿಂದ ಏರ್ಪಡಿಸಿರುವ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರುವ ಎಲ್ಲರ ಪೂಜ್ಯರಿಗೆ ಹಾಗೂ ಗಣ್ಯರಿಗೆ ನಮಸ್ಕಾರಗಳನ್ನು ಹೇಳ್ತಾ, ನಿಮಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರನ ಹೇಳ್ತಾ, ಇವತ್ತಿನ ಪ್ರಪಂಚದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆ ಎಷ್ಟು ಶೀಘ್ರವಾಗಿ ಹಾಗೂ ವೇಗವಾಗಿ ನಡೀತಾ ಇದೆ ಅಂದರೆ, ನಾವು ನಮ್ಮ ಜೀವನದ ಮೌಲ್ಯಗಳನ್ನು, ನಮ್ಮ ಜೀವನದ ಮಹತ್ವವನ್ನು ಎಷ್ಟೋ ರೀತಿಯಲ್ಲಿ ಕಡೆಗಣಿಸ್ತಾ ಇದ್ದೀವೋ ಏನೋ ಅನಿಸುತ್ತೆ. ಇವತ್ತಿನ ಭಾರತ ದೇಶದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಮುಂದೆ ಬರೋ 25 ವರ್ಷಗಳಲ್ಲಿ ನಮಗೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗೋಷ್ಟೊತ್ತಿಗೆ ಭಾರತ ದೇಶ ಒಂದು ವಿಕಸಿತ ದೇಶವಾಗಬೇಕಾದ್ರೆ ಏನೆಲ್ಲ ಬೇಕು ಆ ನಿಟ್ಟಿನಲ್ಲಿ ಇವತ್ತು ಕೆಲಸಗಳೆಲ್ಲ ನಡೀತಾ ಇದೆ. ಇದರಲ್ಲಿ ಕೆಲವು ವಿಷಯಗಳನ್ನು ನಿಮ್ಗೆ ಹೇಳಬೇಕು ಅಂದರೆ, ಮನುಷ್ಯನಿಗೆ ಒಂದು ಹೊಸ ನಾವೇನು ಡಿಸ್ರಪ್ಟಿವ್ ಟೆಕ್ನಾಲಜಿ ಅಥವಾ ಹೊಸ ತಂತ್ರಜ್ಞಾನ ಅವನಿಗೆ ಕೈಗೂಡಿಸಿದ್ದು 1957ನೇ ಇಸ್ವಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ರಷ್ಯಾದವರು ಭೂಮಿಯಿಂದ ಹೊರಗಡೆ ಒಂದು ಉಪಗ್ರಹವನ್ನು ಕಳಿಸೋದಕ್ಕೆ ಸಾಧ್ಯ ಆದಾಗ ಮನುಷ್ಯನಿಗೆ ಭೂಮಿಯಿಂದ ಹೊರಗಡೆ ಹೋಗುವಂಥ ಒಂದು ತಂತ್ರಜ್ಞಾನ ಕೈಗೆ ಸಿಕ್ತು. ಅಂಥ ಸಂದರ್ಭದಲ್ಲಿ ಅಮೇರಿಕಾದವರು ರಷ್ಯಾದವರು ಪೈಪೋಟಿ ಒಬ್ರಿಗೊಬ್ರು, ನಾನು ಮುಂದೆ ಯಾರು ಹೆಚ್ಚಿನವರು ಅಂತ ತೋರಿಸ್ಕೊಳ್ಳೋದು. ಆದರೆ ನಮ್ಮ ಭಾರತ ದೇಶದಲ್ಲಿ 1957 ಅಂದರೆ ನಮಗೆ ಸ್ವಾತಂತ್ರ್ಯ ಬಂದು ಕೇವಲ 10 ವರ್ಷ ಆಗಿತ್ತು. ಬಹಳ ಶತಮಾನಗಳಷ್ಟು ಕಾಲ ಬೇರೆಯವರ ಆಳ್ವಿಕೆಯಲ್ಲಿದ್ದಂಥ ಭಾರತ ದೇಶ ಸ್ವತಂತ್ರವಾದಾಗ ಆ ಸಮಯದಲ್ಲಿ ಎಲ್ಲರಿಗೂ ಆಹಾರ, ವಿದ್ಯೆ ಇದನ್ನು ಒದಗಿಸೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದಂಥ ಸಮಯ. ಅಂಥ ಸಮಯದಲ್ಲಿ ಈ ರೀತಿಯ ಒಂದು ತಂತ್ರಜ್ಞಾನದ ಬೆಳವಣಿಗೆ ಮಾಡಿಕೊಂಡು ನಮ್ಮ ದೇಶವನ್ನು ತ್ವರಿತವಾಗಿ ಮುಂದುವರಿಸಬೇಕು ಹೇಗೆ ಅನ್ನೋದನ್ನು ಯೋಚನೆ ಮಾಡಿದ್ದು ನಮ್ಮ ದೇಶದ ಒಬ್ಬ ಮಹಾನ್ ವಿಜ್ಞಾನಿ ವಿಕ್ರಮ್ ಸಾರಾಭಾಯ್ ಅವರು. ಅವ್ರ ಯೋಚನೆ ಏನಿತ್ತಪ್ಪ ಅಂದರೆ, ನಮ್ಮ ದೇಶದಲ್ಲಿ ಹೇಗೆ ಈ ಒಂದು ಕಮ್ಯುನಿಕೇಷನ್, ಬ್ರಾಡ್ಕಾಸ್ಟಿಂಗ್ ಜೊತೆಗೆ ಹವಾಮಾನ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಕೊಟ್ಟು ದೇಶದ ಬೆಳವಣಿಗೆ ಶೀಘ್ರವಾಗಿ ಆಗಬೇಕು ಅನ್ನೋದು ಕಾರಣಕ್ಕೋಸ್ಕರ ಅಂದಿನ ಸಮಯದಲ್ಲಿ ತಮ್ಮ ಸ್ನೇಹಿತರುಗಳು ಅಮೇರಿಕಾ, ರಷ್ಯಾ, ಫ್ರಾನ್ಸ್, ಜರ್ಮನಿಯಲ್ಲಿದ್ದಂಥ ಸ್ನೇಹಿತರುಗಳ ಸಹಾಯ ಪಡೆದು ಒಂದು ಸೌಂಡಿಂಗ್ ರಾಕೆಟ್ಗಳನ್ನು, ಅಂದರೆ ರಾಕೆಟ್ ಉಡಾವಣೆಯನ್ನು ಟ್ರಿವ್ಯಾಂಡ್ರಮ್ನಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನ ಮಾಡುವಾಗ ಅಲ್ಲಿದ್ದಂಥ ಮೀನುಗಾರರಿಗೆ, ಅಲ್ಲಿ ಟ್ರಿವ್ಯಾಂಡ್ರಮ್ನಲ್ಲಿ ತುಂಬ ಅಂತ ಒಂದು ಜಾಗ, ಅಲ್ಲಿ ಮೊದಲನೇ ರಾಕೆಟ್ ಹಾರಿಸ್ಬೇಕಾದ್ರೆ ಅಲ್ಲಿದ್ದಂಥ ಮೀನುಗಾರರಿಗೆ ಅವರು ಒಂದು ಸಮಜಾಯಿಷಿಕೆ ಕೊಡಬೇಕಾಗಿತ್ತು. ಏನಪ್ಪ ಅಂದರೆ, ನೀವು ಇವತ್ತು ಈ ಜಾಗ ನಮಗೆ ಸ್ವಲ್ಪ ಖಾಲಿ ಮಾಡಿಕೊಡಿ, ನಮಗೆ ಕೆಲಸ ಮಾಡ್ಕೊಡೋಕ್ಕೆ ಅವಕಾಶ ಮಾಡಿ, ಮುಂದೆ ಒಂದಿನ ನಮ್ಮ ದೇಶಕ್ಕೆ ಒಳ್ಳೆಯದಾಗತ್ತೆ ಅನ್ನೋದು ರೀತಿಯಲ್ಲಿ ಅವ್ರಿಗೆ ಹೇಳಬೇಕಾಯ್ತು. ಆಗ ಹೇಳಿದಾಗ ಆ ಮೀನುಗಾರರು ಅವ್ರಿಗೆ ಆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದೇ ಶುರುವಾಗಿದ್ದು ಅವ್ರು ಏನು ಹೇಳಿದ್ರು ಅದನ್ನು ಕಾರ್ಯರೂಪಕ್ಕೆ ತರೋ ರೀತಿಯಲ್ಲಿ 1999ನೇ ಇಸ್ವಿನಲ್ಲಿ ಭಾರತ ದೇಶ ಏನಪ್ಪ ಮಾಡ್ತು ಅಂದರೆ, ಬಾಹ್ಯಾಕಾಶದಲ್ಲಿ ಉಪಗ್ರಹಗಳಿಂದ ಭೂಮಿಯ ಸಮುದ್ರದ ಮೇಲಿನ ನೀರಿನ ಬಣ್ಣನ ನೋಡಿ, ಆ ಬಣ್ಣದಿಂದ ಕ್ಲೋರೋಫಿಲ್ ಅಂತ ಹೇಳ್ತೀವಿ ಅದು, ಆಮೇಲೆ ಮೀನಿನ ಆಹಾರದ ಸರಪಳಿಯನ್ನು ಹುಡುಕಿ ಸಮುದ್ರದಲ್ಲಿ ಮೀನುಗಾರ ಯಾವ ಜಾಗಕ್ಕೆ ಹೋದರೆ ಮೀನು ಸಿಗುತ್ತೆ ಅನ್ನೋದನ್ನು ಪತ್ತೆ ಮಾಡೋಕ್ಕೆ ಸಾಧ್ಯ ಆಗಿದ್ದರಿಂದ ಆ ಮಾಹಿತಿಯನ್ನು ನಮ್ಮ ದೇಶದ ಸುಮಾರು 7,500 ಕಿಲೋಮೀಟರಷ್ಟು ದೊಡ್ಡ ಕರಾವಳಿ ಪ್ರದೇಶದಲ್ಲಿ ಲಕ್ಷಾಂತರ ಮೀನುಗಾರರು ತಮ್ಮ ಜೀವನವನ್ನು ಸಾಗಿಸೋದಕ್ಕೆ ಮೀನು ಹಿಡಿಯೋದಕ್ಕೆ ಹೋಗ್ತಾರೆ. ಅವ್ರಿಗೆ ಒಂದು ಖಚಿತವಾದ ಜಾಗದಲ್ಲಿ ನಿಮಗೆ ಮೀನು ಹಿಡಿಯೋಕ್ಕೆ ಸಿಗುತ್ತೆ ಅನ್ನೋದನ್ನು ತೋರಿಸ್ಕೊಡೋಕ್ಕೆ ಈ ಒಂದು ಕೆಲಸದಿಂದ ಸಾಧ್ಯ ಆಯಿತು. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ನೋಡಿರೋ ಹಂಗೆ ನಿಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲ್ನಲ್ಲಿ
ನಿಮಗೆ GPS ಮೂಲಕ ನೀವು ಎಲ್ಲಿದ್ದೀರಾ ಅಂತ ಗೊತ್ತಾಗುತ್ತೆ. ನೀವು ಯಾವ್ದಾದ್ರು ಜಾಗ ಹುಡುಕ್ಬೇಕು ಅಂದರೆ ಆ ಜಾಗ ತೋರಿಸುತ್ತೆ. ಭಾರತ ದೇಶ ಕೂಡ ಇವತ್ತು ನಮ್ಮ ನಾವಿಕ್ ಉಪಗ್ರಹಗಳ ಮೂಲಕ ಒಂದು ಸಣ್ಣ ಬ್ಯಾಟ್ರಿ ಆಪರೇಟೆಡ್ ಗ್ಯಾಡ್ಜೆಟ್, ಇದನ್ನ ಮೀನುಗಾರರ ಬೋಟಲ್ಲಿ ಫಿಟ್ ಮಾಡಿದ್ರೆ ಅದು ಈ ಉಪಗ್ರಹಗಳಿಂದ ಮಾಹಿತಿ ಪಡೆದು ತಾನು ಎಲ್ಲಿದೆ ಅನ್ನೋದನ್ನು ಕಂಡುಹಿಡ್ಕೊಳ್ಳುತ್ತೆ. ಜೊತೆಗೆ ಅವನು ಎಲ್ಲಿ ಹೋದ್ರೆ ಮೀನು ಸಿಗುತ್ತೆ ಅನ್ನೋದನ್ನು ಈ ಬ್ರಾಡ್ಕಾಸ್ಟಿಂಗ್ ಮೂಲಕ ಮಾಡೋಕ್ಕೆ ಸಾಧ್ಯ ಇರೋದ್ರಿಂದ ಅವನ ಕೈಯಲ್ಲಿ ಇರ್ತಕ್ಕಂಥ ಮೊಬೈಲ್ನಲ್ಲಿ ಒಂದು ಆ್ಯಪ್ ಇದೆ. ಆ ಆ್ಯಪ್ ಮೂಲಕ ಅವನಿಗೆ ನೀನು ಯಾವ ಜಾಗಕ್ಕೆ ಹೋದ್ರೆ ಮೀನು ಸಿಗುತ್ತೆ ಅನ್ನೋದು ತೋರಿಸುತ್ತೆ. ಜೊತೆಗೆ ಬರೋ ದಿನಗಳಲ್ಲಿ ಏನಾದರೂ ಗಾಳಿಯ ಒತ್ತಡ ಹೆಚ್ಚು ಕಡಿಮೆ ಅಥವಾ ತುಂಬ ಮಳೆ ಆಗುತ್ತೆ, ಸೈಕ್ಲೋನ್ ಬರುತ್ತೆ ಅಂದರೆ ಅದನ್ನು ಎಲ್ಲ ಅವನಿಗೆ ಅವನ ಮಾತೃಭಾಷೆಯಲ್ಲಿ ಚಿತಾವಣೆ ಕೊಡುತ್ತೆ. ಅಂದರೆ ನೀವು ಇದರಲ್ಲಿ ಏನು ನೋಡ್ಬೋದು, ಒಬ್ಬ ವ್ಯಕ್ತಿ ಓದಕ್ಕೆ ಬರೆಯೋಕ್ಕೆ ಬರದೇ ಇದ್ರೂ ಕೂಡ ಈ ಒಂದು ರಾಕೆಟ್ ಉಡಾವಣೆ ಮಾಡಿ ಉಪಗ್ರಹನ ಕಳಿಸಿ ಅದರಲ್ಲಿರ್ತಕ್ಕಂಥ ಉಪಕರಣಗಳ ಮೂಲಕ ಅವನ ದೈನಂದಿನ ಜೀವನಕ್ಕೆ ಬೇಕಾಗುವಂಥ ಮಾಹಿತಿಯನ್ನು ಕೊಡ್ತಾ ಇದೆ. ಈ ಒಂದು ರೀತಿಯ ಕೆಲಸದಿಂದ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 10 ರಿಂದ 15 ಸಾವಿರ ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ. ಯಾಕೆಂದ್ರೆ ಮೀನುಗಾರ ಎಲ್ಲಿ ಮೀನು ಸಿಗುತ್ತೆ ಅನ್ನೋದನ್ನ ಡೈರೆಕ್ಟ್ ಆಗಿ ಹುಡುಕ್ತಾನೆ, ಅವನಿಗೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಖರ್ಚಾಗಲ್ಲ. ಇದೇ ರೀತಿ 1975ನೇ ಇಸ್ವಿನಲ್ಲಿ ಭಾರತ ದೇಶ ಇನ್ನೊಂದು ಒಂದರ್ಥ ರೀತಿಯಲ್ಲಿ ಕ್ರಾಂತಿನೇ ಮಾಡ್ತು. ಅವಾಗ ಏನು ಮಾಡ್ತಪ್ಪ ಅಂದರೆ, ಆ ಸಮಯದಲ್ಲಿ ನಿಮಗೆ ಸುಮಾರು ಜನಕ್ಕೆ ಗೊತ್ತಿದೆ, ನಮ್ಮ ದೇಶದಲ್ಲಿ ಕೇವಲ 4 ಮೆಟ್ರೋಗಳಲ್ಲಿ ಮಾತ್ರ TV ನೋಡೋ ಸೌಲಭ್ಯ ಇತ್ತು. ಆ ಸಂದರ್ಭದಲ್ಲಿ ಇಸ್ರೋ ಸಂಸ್ಥೆ ಅಮೆರಿಕಾದವ್ರದ್ದು ಒಂದು ಉಪಗ್ರಹನ ಬಾರೋ ಮಾಡಿಕೊಂಡು ಇಂಡಿಯಾ ಮೇಲೆ ತಗೊಂಬಂದಿಟ್ಟು ಅದನ್ನು ಉಪಯೋಗಿಸ್ಕೊಂಡು ಸುಮಾರು 2400 ಹಳ್ಳಿಗಳಲ್ಲಿ ಇವತ್ತು ನಾವು ಹೇಗೆ ಒಂದು ಸಣ್ಣ ಆಂಟೆನಾನ ರೂಫ್ ಟಾಪ್ ಮೇಲಿಟ್ಟು ಸೆಟ್ ಟಾಪ್ ಬಾಕ್ಸ್ ಮೂಲಕ ನಮ್ಮ ಟಿವಿನಲ್ಲಿ ಪ್ರೋಗ್ರಾಮ್ ನೋಡ್ತೀವಿ, ಅದನ್ನ 75ನೇ ಇಸ್ವಿನಲ್ಲಿ 2400 ಹಳ್ಳಿಗಳಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಟೆಲಿವಿಷನ್ ನಮ್ಮ ECIL ಕಂಪ್ನಿಯವ್ರು ಮಾಡ್ತಾ ಇದ್ದಿದ್ದು. ಜೊತೆಗೆ 10 ಫೀಟ್ ಡಯಾಮೀಟರ್ ಇರ್ತಕ್ಕಂಥ ಆಂಟೆನಾ ಮಾಡಿ ಅದನ್ನ ಆಗ್ಲೇ ನಮ್ಮ ಸಂಸ್ಥೆ ಇಸ್ರೋ ಸಂಸ್ಥೆ ಸರ್ಕಾರಕ್ಕೆ ಮಾಡಿ ತೋರಿಸಿ, ನಮ್ಮ ದೇಶದಲ್ಲಿ ಈ ಸಂಚಾರ ಕ್ರಾಂತಿ ಆಗಬೇಕಾದ್ರೆ, ಬ್ರಾಡ್ಕಾಸ್ಟಿಂಗ್ ಕಮ್ಯುನಿಕೇಶನ್ ವೇಗವಾಗಿ ಬರಬೇಕಾದ್ರೆ ಈ ಉಪಗ್ರಹಗಳ ಸಹಾಯ ಪಡಿಬೇಕು, ಬಾಹ್ಯಾಕಾಶ ತಂತ್ರಜ್ಞಾನನ ಉಪಯೋಗಿಸ್ಕೋಬೇಕು ಅಂತ ತೋರಿಸ್ಕೊಟ್ಟಾಗ ನಮ್ಮ ದೇಶ ಪ್ರಪಂಚದ ಮೊಟ್ಟ ಮೊದಲನೇ ದೇಶ ಮಿಲಿಟರಿಗೆ ಅಲ್ಲದೆ ಕೇವಲ ಸಿವಿಲಿಯನ್ ಉಪಯೋಗಕ್ಕೋಸ್ಕರ ಈ ರೀತಿಯ ತಂತ್ರಜ್ಞಾನನ ಬಳಸ್ಕೊಂಡಿದ್ದು. ಅದಾದ್ಮೇಲೆ ನಿಮಗೆ ಗೊತ್ತಿರೋ ಹಾಗೆ ಎಷ್ಟೋ ಸರಿ ಸೂಪರ್ ಸೈಕ್ಲೋನ್ಗಳು ಬಂದಂಥ ಸಂದರ್ಭದಲ್ಲಿ ನಮ್ಮ ಕರಾವಳಿ ಪ್ರದೇಶಗಳಲ್ಲಿ 15 ರಿಂದ 20 ಸಾವಿರ ಜನ ತಮ್ಮ ಜೀವನನ ಕಳ್ಕೊತಾ ಇದ್ರು. ಯಾಕೆಂದ್ರೆ ಯಾವ ಸಮಯದಲ್ಲಿ ಸೈಕ್ಲೋನ್ ಬರುತ್ತೆ ಅಂತ ಗೊತ್ತಿರಲಿಲ್ಲ ಮುಂಚೆ. ಆದರೆ ಈ ಉಪಗ್ರಹಗಳ ಸಹಾಯದಿಂದ ಭೂಮಿಯ ಮೇಲೆ ಭಾರತ ದೇಶದ ಸುತ್ತಮುತ್ತಲು ಮೋಡಗಳ ಚಲನೆಯನ್ನು ನೋಡಿ ಅದರ ಮೂಲಕ ಯಾವ ಜಾಗದಲ್ಲಿ ಸೈಕ್ಲೋನು ಯಾವ ಸಮಯದಲ್ಲಿ ಬರುತ್ತೆ ಅನ್ನೋದನ್ನ ಮುಂಚೆನೆ ಮಾಡಿ ತೋರ್ಸೋಕ್ಕಾಗ್ತಾ ಇದೆ. ಅದರ ಮೂಲಕ ನಮ್ಮ ಡಿಸಾಸ್ಟರ್ ರಿಲೀಫ್ ಏಜೆನ್ಸಿಗಳು ಅಲ್ಲಿಯ ಜನಗಳನ್ನ ಇವ್ಯಾಕ್ಯುಯೇಟ್ ಮಾಡಿ ಅವ್ರ ಜೀವನನ ಉಳಿಸ್ತಾ ಇದ್ದಾರೆ. ಇತ್ತೀಚಿನ ದಶಕಗಳಲ್ಲಿ ನೀವು ಪೇಪರ್ನಲ್ಲಿ ನೋಡಿರೋ ಹಂಗೆ ಸೂಪರ್ ಸೈಕ್ಲೋನ್ಗಳು ಬಂದಂಥ ಸಂದರ್ಭದಲ್ಲಿ ಕೂಡ ಜನಹಾನಿ ಕೇವಲ ಸಿಂಗಲ್ ಡಿಜಿಟ್ಸಿಗೆ ಬಂದಿದೆ. ಅದೇ ರೀತಿ ಬಾಹ್ಯಾಕಾಶದಿಂದ ಈ ಉಪಗ್ರಹಗಳ ಮೂಲಕ ಭೂಮಿ ಮೇಲೆ ಏನೆಲ್ಲ ನಡೀತಾ ಇದೆ ಅದ್ರ ಬಗ್ಗೆ ಮಾಹಿತಿ ಪಡೆದು ಯಾವ್ಯಾವ ಜಾಗದಲ್ಲಿ ನೀವು ಬೋರ್ವೆಲ್ ಡ್ರಿಲ್ ಮಾಡ್ಬೋದು, ಅಥವಾ ನಮ್ಮ ಬೆಳೆಗಳು ಈ ವರ್ಷ ಎಷ್ಟು ಬರುತ್ತೆ ಅದನ್ನ ನಿರ್ಯಾತ ಮಾಡ್ಬೋದಾ ಅಥವಾ ಆಯಾತ ಮಾಡಬೇಕಾ, ಇದೆಲ್ಲದನ್ನು ಕೂಡ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಡೋದಕ್ಕೆ ಇದೆಲ್ಲ ತಂತ್ರಜ್ಞಾನಗಳ ಕೆಲಸ ನಡೀತಾ ಇದೆ. ಇದರ ಜೊತೆಗೆ ಮನುಷ್ಯನಿಗೆ ನಿರಂತರವಾಗಿ ಬಾಹ್ಯಾಕಾಶ ಏನು, ಬಾಹ್ಯಾಕಾಶದಲ್ಲಿ ಏನಿದೆ ಅದನ್ನ ಶೋಧನೆ ಮಾಡಬೇಕಾದಾಗ ಭಾರತ ದೇಶ 2008ನೇ ಇಸ್ವಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಂದ್ರನ ಸುತ್ತುವಂಗೆ ಒಂದು ಉಪಗ್ರಹ ಕಳಿಸ್ತು. ಅದು ಕಳಿಸಿದಾಗಲೂ ಕೂಡ ಇಡೀ ಪ್ರಪಂಚದಲ್ಲಿ ನಿಮಗೆ ಕೆಲವರು ಗೊತ್ತಿರೋ ಹಾಗೇನೆ ಮನುಷ್ಯ ಚಂದ್ರನ ಮೇಲೆ ಇಳಿದಿದ್ದ. ಎಷ್ಟೊಂದು ಉಪಕರಣಗಳು ಚಂದ್ರನ ಮೇಲೆ ಇಳಿಸಿ ಅದನ್ನ ಕೆಲಸ ಎಲ್ಲ ಮಾಡಿತ್ತು. ಆದರೂ ನಮ್ಮ ದೇಶದ ಚಂದ್ರಯಾನ ಒಂದು ಉಪಗ್ರಹದ ಹೆಮ್ಮೆ ಅಥವಾ ಹೆಗ್ಗಳಿಕೆ ಏನಪ್ಪಾ ಅಂದ್ರೆ, ಚಂದ್ರನ ಮೇಲೆ ನೀರಿನ ಅಂಶ ಇದೆ ಅಂತ ಕಂಡುಹಿಡಿದಂತ ಮೊಟ್ಟ ಮೊದಲ ಉಪಗ್ರಹ ನಮ್ಮ ದೇಶದಲ್ಲಿ ತಯಾರಾದಂಥ ಚಂದ್ರಯಾನ.
ಅದೇ ರೀತಿ ಮಂಗಳ ಗ್ರಹಕ್ಕೆ, ಮಂಗಳ ಗ್ರಹ ಭೂಮಿಯಿಂದ ಸುಮಾರು 20 ಕೋಟಿ ಅತಿ ಹತ್ತಿರ ಇದ್ದಾಗ 40 ಕೋಟಿ ಕಿಲೋಮೀಟರ್ ಅಷ್ಟು ದೂರ ಇದೆ. ಅಂತಹ ಒಂದು ದೂರದಲ್ಲಿರ್ತಕ್ಕಂಥ ಒಂದು ಗ್ರಹಕ್ಕೆ ಕೂಡ ನಮ್ಮ ದೇಶದಲ್ಲೇ ತಯಾರಾದಂಥ ಒಂದು ಉಪಗ್ರಹನ ನಮ್ಮ ದೇಶದಲ್ಲಿ ಉಡಾವಣೆ ಮಾಡಿ ಸುಮಾರು 10 ತಿಂಗಳ ಕಾಲ ಪ್ರಯಾಣ ಮಾಡಿ 10 ತಿಂಗಳಾದ್ಮೇಲೆ ಮಂಗಳ ಗ್ರಹದತ್ತ ಹೋಗಿ ಅದನ್ನು ಸುತ್ತೋ ಹಂಗೆ ಮಾಡಿದ್ದು ಮೊಟ್ಟ ಮೊದಲ ಪ್ರಯತ್ನದಲ್ಲೇ ಯಾವುದಾದ್ರೂ ಒಂದು ದೇಶ ಯಶಸ್ಸು ಕಾಣ್ತು ಅಂದರೆ ಅದು ನಮ್ಮ ಭಾರತ ದೇಶ ಹಾಗೂ ನಮ್ಮ ಭಾರತದ ವಿಜ್ಞಾನಿಗಳು ಅಂದರೆ ನಿಮಗೆಲ್ಲ ಸಂತೋಷ ಆಗುತ್ತೆ. ಅದೇ ರೀತಿ ಕಳೆದ ವರ್ಷ ಆಗಸ್ಟ್ 23ನೇ ತಾರೀಕು ನೀವೆಲ್ಲ ನೋಡೇ ಇದ್ದೀರಾ ಅಂದ್ಕೊಂಡಿದ್ದೀನಿ, ಯಾವ ರೀತಿ ಚಂದ್ರನ ಮೇಲೆ ನಮ್ಮದೇ ಆದಂಥ ಒಂದು ವಿಕ್ರಮ್ ಲ್ಯಾಂಡರ್ ಹಾಗೂ ಪ್ರಜ್ಞಾನ್ ರೋವರ್ನ ಅದರ ಚಂದ್ರನ ದಕ್ಷಿಣ ಧ್ರುವದ ಭಾಗದಲ್ಲಿ ಒಂದು ಕಡೆ ಇಳಿಸಿದಂಥ ಒಂದು ಕಂಟ್ರಿ ಮೊಟ್ಟ ಮೊದಲ ಬಾರಿಗೆ ಮಾಡಿದ್ದು ಕೂಡ ಭಾರತ ದೇಶನೇ ಅಂತಂದಾಗ ನಿಮ್ಗೆಲ್ರಿಗೂ ಭಾರತ ದೇಶದ ಈ ವೈಜ್ಞಾನಿಕ ಹಾಗೂ ತಾಂತ್ರಿಕ ಬೆಳವಣಿಗೆಯಲ್ಲಿ ಯಾವ ರೀತಿ ಮುಂದೆ ಬಂದಿದೆ ಅಂತ. ಅಂದರೆ ಇದರಲ್ಲಿ ಒಂದೇನಪ್ಪ ಅಂದರೆ ಇದೇನೇ ತಾಂತ್ರಿಕ ಹಾಗೂ ವೈಜ್ಞಾನಿಕ ಬೆಳವಣಿಗೆ ಕೇವಲ ನಮ್ಮ ಅಂತಸ್ತಿಗೋಸ್ಕರ ಮಾಡ್ತಾ ಇಲ್ಲ, ಅದು ಭಾರತ ದೇಶದ ಬೆಳವಣಿಗೆಗೆ ಯಾವ ರೀತಿ ಅಂದರೆ ಈಗ ಒಬ್ರಿಗೊಬ್ರು ಸಂಪರ್ಕ ಇಲ್ಲದೆ ಇದ್ರೆ ಇವತ್ತಿನ ದಿವಸದಲ್ಲಿ ನೀವು ನೋಡಿದಿರ ನಿಮ್ಮ ಕೈಯಲ್ಲಿರ್ತಕ್ಕಂಥ ಒಂದು ಸಣ್ಣ ಗ್ಯಾಡ್ಜೆಟ್ ಮೂಲಕ ಇಡೀ ಪ್ರಪಂಚದಲ್ಲಿ ಏನು ನಡೀತಾ ಇದೆ, ಈ ಕ್ಷಣದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಆದರೆ ಮುಂಚಿನ ದಶಕಗಳಲ್ಲಿ ಇದು ಸಹ ಕಾರ್ಯಸಿದ್ಧಿ ಆಗ್ತಾ ಇರಲಿಲ್ಲ. ಅದೆಲ್ಲದಕ್ಕೂ ಬೇಕಾದಂಥ ಉಪಕರಣಗಳನ್ನು ತಯಾರಿಸಿ, ಅದಕ್ಕೆ ಬೇಕಾದಂಥ ರಾಕೆಟ್ಗಳನ್ನು ತಯಾರಿಸಿ ಅದರ ಉಡಾವಣೆ ಮಾಡಿ ನಮ್ಮ ದೇಶದಲ್ಲಿ ಕೂಡ ನಮ್ಮ ವಿಜ್ಞಾನಿಗಳು ತಂತ್ರಜ್ಞಾನಿಗಳಲ್ಲಿ ಈ ರೀತಿಯ ಕ್ಷಮತೆ ಇದೆ ಅನ್ನೋದನ್ನು ಮಾಡಿ ತೋರಿಸಿ ಇಡೀ ಭಾರತ ದೇಶಕ್ಕೆ ಪ್ರಪಂಚದಲ್ಲಿ ಒಂದು ಹೆಗ್ಗಳಿಕೆಯ ಸ್ಥಾನವನ್ನು ಕೂಡ ಮಾಡಿಕೊಡೋದಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿ ನೀವು ನೋಡಿದ್ದೀರ ಇತ್ತೀಚಿನ ದಿನಗಳಲ್ಲಿ ಕೋವಿಡ್ ಬಂದಾಗ ಕೂಡ ಇಡೀ ಪ್ರಪಂಚದವ್ರ ಯೋಚನೆ ಏನಪ್ಪ ಇತ್ತು ಅಂದರೆ ಯಾವುದೇ ಒಂದು ವಾತಾವರಣ ಬಂದಾಗ ಆ ವಾತಾವರಣದಲ್ಲಿ ನಮಗೆ ಹೇಗೆ ಆರ್ಥಿಕವಾಗಿ ಹೆಚ್ಚಳ ಪಡ್ಕೊಳ್ಳುವಂಥ ಕೆಲಸ ಮಾಡೋರೇ ಜಾಸ್ತಿ. ಆ ಸಂದರ್ಭದಲ್ಲಿ ವ್ಯಾಕ್ಸಿನ್ಗಳನ್ನ ತಯಾರಿಸಿ ಬೇರೆಯವ್ರಿಗೆ ಅದನ್ನು ಮಾರಿ ನಾವು ಹೇಗೆ ದುಡ್ಡು ಮಾಡಬೇಕು ಅನ್ನೋದನ್ನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಭಾರತ ದೇಶ ಏನು ಮಾಡ್ತು ಅಂದರೆ ತನ್ನ ಸಮಸ್ಯೆಗೆ ತಾನೇ ಪರಿಹಾರ ಕಂಡುಹಿಡ್ಕೊಂಡಿದ್ದಷ್ಟೇ ಅಲ್ಲ, ಇಡೀ ಎಲ್ಲ ಪ್ರಜೆಗಳಿಗೂ ಕೂಡ ವ್ಯಾಕ್ಸಿನ್ ಕೊಟ್ಟು ಬೇರೆ ದೇಶದವ್ರಿಗೂ ಕೂಡ ಈ ವ್ಯಾಕ್ಸಿನ್ಗಳನ್ನ ಅತಿ ಕಡಿಮೆ ದುಡ್ಡಲ್ಲಿ ಅಥವಾ ಇವನ್ ಉಚಿತವಾಗಿ ಕೊಡೋದಕ್ಕೆ ಕೂಡ ಮುಂದೆ ಬಂತು. ಇದೇನು ತೋರಿಸುತ್ತಪ್ಪ ಅಂದರೆ ಭಾರತ ದೇಶದ ಜನಗಳಲ್ಲಿ ಒಂದು ಮೌಲ್ಯ ಏನಿದೆ, ಅವರ ಜೀವನ ದೃಷ್ಟಿ ಏನಿದೆ, ದೃಷ್ಟಿಕೋನ ಏನಿದೆ, ಅದು ಪ್ರಪಂಚದ ಬೇರೆ ದೇಶಗಳವ್ರಿಗಿಂತ ತುಂಬ ವಿಪರೀತವಾಗಿದೆ. ಅದನ್ನು ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಇವತ್ತಿನ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಯ ಸಮಯದಲ್ಲಿ ಎಷ್ಟೊಂದು ಕೆಲಸದಲ್ಲಿ ನಾವು ಶೀಘ್ರವಾಗಿ ಬೆಳವಣಿಗೆ ಆಗಬೇಕು ಅನ್ನೋ ಒಂದು ಮಟ್ಟದಲ್ಲಿ ಕೆಲಸ ಮಾಡುವಾಗ ಅದರಿಂದ ಆಗತಕ್ಕಂಥ ಅನಾನುಕೂಲಗಳು ಅಥವಾ ಅನಾಹುತಗಳ ಬಗ್ಗೆ ಹೆಚ್ಚು ಮಹತ್ತನ್ನು ಕೊಡದೆ ಮಾಡ್ತಾ ಇರುವಂಥ ಕೆಲಸದಲ್ಲಿ ಒಂದಲ್ಲ ಒಂದು ಹೊಸ ತೊಂದರೆಗಳು ಉಂಟಾಗ್ತಾ ಇರ್ತವೆ. ಆ ತೊಂದರೆಗಳು ಉಂಟಾಗದೇ ಇರಬೇಕಾದ್ರೆ ಮುಖ್ಯವಾಗಿ ನಾವೇನು ಮಾಡಬೇಕು ಅಂದರೆ ನಾವೇನೇ ಬೆಳವಣಿಗೆ ಮಾಡಿದ್ರು ಆ ಬೆಳವಣಿಗೆಯಿಂದ ಆಗತಕ್ಕಂಥ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡೋ ರೀತಿಯಲ್ಲಿ ನಾವು ಮಾಡ್ತಾ ಹೋದರೆ ಈ ಕೆಲಸ ಸಾಗುತ್ತೆ ಅನ್ನೋದಕ್ಕೆ ನಿಮಗೆ ಒಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಈಗ ಸುಮಾರು ಒಂದು 3-3.5 ದಶಕಗಳ ಮುಂಚೆ ಮೈಸೂರು ಮೆಡಿಕಲ್ ಕಾಲೇಜಿಂದ ಉತ್ತೀರ್ಣರಾದಂಥ ಒಂದು 5 ಜನ ವಿದ್ಯಾರ್ಥಿಗಳು ಅವ್ರೇನು ಡಿಸೈಡ್ ಮಾಡಿದ್ರು ಅಂದರೆ ನಮ್ಮ ಜೀವನವನ್ನು ಈ ಟ್ರೈಬಲ್ ಜನಾಂಗಕ್ಕೆ ಅವರ ಆರೋಗ್ಯಕ್ಕೆ ಹಾಗೂ ಅವರ ಓದಿಗೆ ಅಥವಾ ಅವರ ಎಜುಕೇಷನ್ಗೆ ನಮ್ಮ ಜೀವನವನ್ನು ಮುಡುಪಾಗಿಡ್ತೀವಿ ಅಂತ ಮುಡುಪಾಗಿಟ್ಟು ಅವರು ಒಂದು ಸಂಸ್ಥೆ ಶುರು ಮಾಡಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಒಬ್ಬರು ಬಾಲಸುಬ್ರಹ್ಮಣ್ಯಂ ಅಂತ ಪ್ರೊಫೆಸರು, ಅವರು ಹಾರ್ವರ್ಡಲ್ಲಿ ಕೂಡ ಮ್ಯಾನೇಜ್ಮೆಂಟ್ ಎಲ್ಲ ಕಲಿತು ಮ್ಯಾನೇಜ್ಮೆಂಟ್ ಎಲ್ಲ ಹೇಳ್ಕೊಡ್ತಾರೆ. ಅವರೊಂದು ಪುಸ್ತಕ ಬರೆದಿದ್ದಾರೆ, ವಾಯ್ಸಸ್ ಫ್ರಮ್ ಗ್ರಾಸ್ ರೂಟ್ ಅಂತ. ಅದರಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಅವರು ಕಾಡಲ್ಲಿ ಹೋಗುವಾಗ ಒಬ್ಬ ಟ್ರೈಬಲ್ ತಂದೆ ಮತ್ತು ಮಗ ಅವ್ರ ಜೊತೆ ಹೋಗ್ತಾ ಇರ್ತಾರೆ. ಮಗ ಏನು ಮಾಡ್ತಾನೆ, ಒಂದು ದೊಡ್ಡ ಮರದಲ್ಲಿ ಜೇನಿನ ಗೂಡು, ಆ ಮರ ಹತ್ಬಿಟ್ಟು ಮಗ ತನ್ನ ಹೆಂಗ್ಲ ಮೇಲೆ ಕಂಬಳಿ ಹಾಕ್ಕೊಂಡು ಆ ಕ್ವೀನ್ ಬಿ
ಜೇನುಗೂಡಲ್ಲಿರ್ತಕ್ಕಂಥ ಕ್ವೀನ್ ಬೀನ ತೆಗೆದು ತನ್ನ ಶೋಲ್ಡರ್ ಮೇಲೆ ಇಟ್ಕೋತಾನೆ, ಭುಜದ ಮೇಲೆ ಇಟ್ಕೋತಾನೆ. ಬೀಗಳೆಲ್ಲ ಅವನ ಬಾಡಿ ಮೇಲೆ ಬರುತ್ತೆ. ಅವನ ಕೈಲಿದ್ದಂಥ ಒಂದು ಕುಡ್ಲು ತಗೊಂಡು ಆ ಬಿಹೈವ್ದು 3/4 ಅಲ್ಲೇ ಬಿಟ್ಟು, ಮುಕ್ಕಾಲು ಭಾಗ ಅಲ್ಲೇ ಬಿಟ್ಟು ಕೇವಲ ಕಾಲು ಭಾಗ ಮಾತ್ರ ಕಟ್ ಮಾಡ್ತಾನೆ. ಅದನ್ನ ಕೆಳಗಡೆ ತಂದೆ ಒಂದು ಬ್ಲಾಂಕೆಟಲ್ಲಿ ಹಿಡ್ಕೋತಾನೆ. ಆಮೇಲೆ ಮಗ ಮತ್ತೆ ಆ ಕ್ವೀನ್ ಬಿನ ವಾಪಸ್ ಇಟ್ಬಿಟ್ಟು ಜೇನುಗಳೆಲ್ಲ ವಾಪಸ್ ಹೋದ್ಮೇಲೆ ಅವನು ಇಳಿದು ಬರ್ತಾನೆ. ಈ ಮ್ಯಾನೇಜ್ಮೆಂಟ್ ಪ್ರೊಫೆಸರ್ ಕೇಳ್ತಾರೆ, ನಾವು ಇವತ್ತು ಪಾಠ ಹೇಳುವಾಗ ಮಕ್ಕಳಿಗೆ ಅಥವಾ ಸ್ಟೂಡೆಂಟ್ಸ್ಗೆ ಏನು ಹೇಳ್ಕೊಡ್ತೀವಿ, ನೀವೇನೇ ಕೆಲಸ ಮಾಡಿದ್ರು ನಿಮಗೆ ಮ್ಯಾಕ್ಸಿಮಮ್ ರಿಟರ್ನ್ ಬರೋ ಹಂಗೆ ಮಾಡ್ಬೇಕು ನೀವು ಅಂತ. ಆದರೆ ನೀನೇನು ಮಾಡ್ತಾ ಇದೆಯಾ, ಇಲ್ಲಿ ಮುಕ್ಕಾಲು ಇದನ್ನ ಗೂಡನ್ನ ಅಲ್ಲೇ ಬಿಟ್ಬಿಟ್ಟಿದ್ಯಾ, ಯಾಕೆ ಹಿಂಗೆ ಮಾಡಿದೆ ಅಂತ ಅಪ್ಪನ ಕೇಳ್ತಾನೆ. ಅವಾಗ ಅಪ್ಪ ಹೇಳ್ತಾನೆ, ನಾವು ಈ ಜೇನನ್ನ ನಮ್ಮ ಮಕ್ಕಳ ಔಷಧಿಗೋಸ್ಕರ ಅಥವಾ ನಮ್ಮ ಮನೆಯಲ್ಲಿ ಬೇಕಾಗೋ ಔಷಧಿಗೋಸ್ಕರ ನಾವು ತಗೋತಾ ಇದ್ದೀವಿ. ಅದನ್ನ ಈ ಬಿ ಕಾಲೋನಿ ಮಾಡೋ ಕೆಲಸದ ದುರುಪಯೋಗ ಮಾಡ್ಕೋಬಾರ್ದು ನಾವು. ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳೋದು ಮುಖ್ಯ ಅಂತ. ಈಗಲೂ ಕೂಡ ಟ್ರೈಬಲ್ ಕಮ್ಯುನಿಟಿನಲ್ಲಿ ಆ ರೀತಿ ವ್ಯಾಲ್ಯೂ ಸಿಸ್ಟಮ್ ಇದೆ. ಅದೇ ರೀತಿ ನೋಡಿದಾಗ ನಮ್ಮ ದೇಶದಲ್ಲಿ ಕೂಡ ಮನುಷ್ಯ ಜೀವನಕ್ಕೆ ಕೇವಲ ತನ್ನನ್ನು ತಾನು ನೋಡ್ಕೊಂಡ್ರೆ ಸಾಲದು, ಬೇರೆ ಎಲ್ಲ ಪ್ರಾಣಿಗಳು ಹಾಗೂ ಪ್ರಕೃತಿಯ ಬಗ್ಗೆನೂ ನಾವು ಸಾಕಷ್ಟು ಮಹತ್ವ ಕೊಡಬೇಕು. ಹಾಗೆ ಕೊಟ್ಟಾಗ ಮಾತ್ರ ಮನುಷ್ಯ ಈ ಭೂಮಿ ಮೇಲೆ ಉಳಿಯೋದಕ್ಕೆ ಸಾಧ್ಯ. ಜೊತೆಗೆ ಮುಂದಿನ ಬರೋ ದಿನಗಳಲ್ಲಿ ಕೂಡ ಈ ಭೂಮಿ ಮೇಲೆ ಜೀವರಾಶಿ ಉಳಿಬೇಕಾದ್ರೆ ಮನುಷ್ಯ ಕೇವಲ ತನ್ನನ್ನು ತಾನು ಕಾಪಾಡ್ಕೊಳ್ಳೋದು ಅಷ್ಟೇ ಸಾಲದು, ಬೇರೆ ಪ್ರಾಣಿಗಳು ಎಲ್ಲದಕ್ಕೂ ಅವನು ಬೆಲೆ ಕೊಡಬೇಕು. ಇವತ್ತಿನ ದಿವಸ ಮಠಗಳಲ್ಲಿ ಅಥವಾ ನಮ್ಮ ಹಿರಿಯರು ತೋರಿಸ್ಕೊಟ್ಟಿದ್ದ ದಾರಿ ಏನಪ್ಪ ಅಂದರೆ ಇದೆ, ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ವಿದ್ಯೆ ಕಲಿಸ್ಬೇಕು ಅಂದ್ರೆ ಏನು, ಆ ವಿದ್ಯೆ ಕೇವಲ ಅವನ ತನ್ನ ಕಾರ್ಯಕ್ಕೋಸ್ಕರ ಉಪಯೋಗಿಸ್ಬೇಕಾ ಅಥವಾ ತನ್ನ ಬೆಳವಣಿಗೆ ಮೂಲಕ ಇಡೀ ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಏನೇನು ಕ್ಷಮತೆ ಇದನ್ನ ಕಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವ ಅಂತ ಇವತ್ತಿನ ಬೆಳವಣಿಗೆ ಎಷ್ಟು ವೇಗವಾಗಿ ನಡೀತಾ ಇದೆ ಅಂದ್ರೆ ಯಾವ ವ್ಯಕ್ತಿ ಕೂಡ ತನ್ನನ್ನು ತಾನು ಅರಿತುಕೊಳ್ಳೋದಕ್ಕೆ ಪ್ರಯತ್ನನೇ ಮಾಡ್ತಾ ಇಲ್ಲ ಅನ್ಸುತ್ತೆ. ಇವತ್ತಿನ ಎಜುಕೇಶನ್ ಅದು ಮುಖ್ಯವಾಗಿ ಬೇಕಾದ್ರೆ ಸಮಾಜದಲ್ಲಿ ಯಾವ ರೀತಿ ಹಿರಿಯರು ಅಥವಾ ನಮ್ಮ ಈ ದೇಶದಲ್ಲಿ ಪರಂಪರಾನುಗತವಾಗಿ ಬಂದಿರತಕ್ಕಂಥ ಏನು ಒಂದು ಪದ್ಧತಿ ಇದೆ, ಸಿಸ್ಟಮ್ ಇದೆ, ಅದರ ಒಳಿತನ್ನ ನಾವು ನಮ್ಮ ಮಕ್ಕಳಿಗೆ, ಮುಂದಿನ ಜನಾಂಗಕ್ಕೆ ತೋರಿಸ್ಕೊಡ್ಬೇಕು. ಒಂದು ಸಣ್ಣ ಉದಾಹರಣೆ ಇವತ್ತು ನಿಮ್ಗೆ ಹೇಳಬೇಕು ಅಂದರೆ, ಈಗ ನಾವೆಲ್ಲ ತುಂಬ ದೊಡ್ಡ ದೊಡ್ಡ ರೋಬೋಟ್ಗಳು, ಬೇರೆ ಬೇರೆ ಮೆಷಿನ್ಗಳನ್ನೆಲ್ಲ ಉಪಯೋಗಿಸ್ಕೊಂಡು ಕೆಲಸ ಮಾಡಿಸ್ಕೊತಾ ಇದ್ದೀವಿ. ಮನುಷ್ಯ ಏನು ಮಾಡ್ದ, ಮುಂಚಿನ ಸಮಯದಲ್ಲಿ ತನ್ನ ಜೀವ ಉಳಿಸ್ಕೋಬೇಕಾದ್ರೂ ಕೂಡ ಬೇರೆ ಬೇರೆ ಪ್ರಾಣಿಗಳ ಜೊತೆ ಅವನು ಫೈಟ್ ಮಾಡಿ ಉಳಿಸ್ಕೋಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಅವನು ಸಿಂಪಲ್ ಆಗಿ ಒಂದು ಕಲ್ಲು ತಗೊಂಡು ಅದನ್ನು ಚೂಪ್ ಮಾಡಿಕೊಂಡು ಬೇರೆ ಪ್ರಾಣಿಗಳ ಜೊತೆ ಫೈಟ್ ಮಾಡಿ ತನ್ನ ಜೀವನ ಉಳಿಸ್ಕೊಳ್ಳೋಕ್ಕೆ ಶುರು ಮಾಡ್ದ. ಆಮೇಲೆ ಒಂದು ಕೋಲ್ ತಗೊಳ್ಳೋದು ಅಥವಾ ಈ ಬೋ ಅಂಡ್ ಆರೋ, ಹಾಗೆ ಬೇರೆ ಬೇರೆ ಸಾಧನಗಳನ್ನು ತಯಾರು ಮಾಡಿಕೊಂಡು ತನ್ನ ಜೀವನವನ್ನು ಸುಗಮವಾಗಿ ಮಾಡ್ಕೋತಾ ಬಂದ. ಆ ರೀತಿ ಮಾಡುವಾಗ ಇವತ್ತು ಮೆಷಿನ್ಗಳೆಲ್ಲ ಎಷ್ಟರ ಮಟ್ಟಿಗೆ ತಯಾರಾಗಿದೆ ಅಂದರೆ, ಸಾವಿರಾರು ಜನ ಮಾಡೋ ಕೆಲಸನ ಒಂದು ಮೆಷಿನ್ ಮಾಡುತ್ತೆ. ಅದೇ ರೀತಿ ಮನುಷ್ಯನ ಫಿಸಿಕಲ್ ಲೇಬರ್ ಎಲ್ಲ ಕಡಿಮೆ ಮಾಡೋದ್ರ ಜೊತೆ ಅವನು ಯೋಚನೆ ಮಾಡ್ತಾ ಇರ್ತಕ್ಕಂಥ ಏನು ಕೆಪಾಸಿಟಿ ಇದೆ ಅದನ್ನು ಕೂಡ ಕಾರ್ಯರೂಪಕ್ಕೆ ತರಕ್ಕೆ ಇವತ್ತು ಕಂಪ್ಯೂಟರ್ಗಳ ಮೂಲಕ ನಾವೇನು ಕೆಲಸ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡುವಂಥ ಕಂಪ್ಯೂಟರ್ಗಳೆಲ್ಲ ಬಂದಿದೆ. ಬರೋ ದಿನಗಳಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಏನೆಲ್ಲ ಕೆಪಾಸಿಟಿ ಇದೆ ಅದನ್ನು ಈ ಮೆಷಿನ್ಗಳಲ್ಲಿ ಅಳವಡಿಸೋದಕ್ಕೆ ಮನುಷ್ಯ ಪ್ರಯತ್ನ ಪಡ್ತಾ ಇದ್ದಾನೆ. ಆದರೆ ಇದೆಲ್ಲ ನಡೀತಾ ಇರಬೇಕಾದ್ರೂ ಕೂಡ ಮನುಷ್ಯ ತನ್ನ ಜೀವನವನ್ನು ಈ ಭೂಮಿ ಮೇಲೆ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು, ಜೊತೆಗೆ ಯಾವ ಮೌಲ್ಯಗಳಿಗೆ ಬೆಲೆ ಕೊಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ನಾವಿವತ್ತು ಮಂಗಳ ಗ್ರಹಕ್ಕೆ ಹೋಗ್ಬೋದು ಅಥವಾ ಈ ಭೂಮಿಯಿಂದ ಹೊರಗಡೆ ಹೋಗಿ ಬೇರೆ ಬೇರೆ ಗ್ರಹಗಳಿಗೂ ಎಲ್ಲ ಹೋಗ್ಬೋದು. ಆದರೂ ಮನುಷ್ಯ ಒಬ್ಬನ ಜೊತೆ ಇನ್ನೊಬ್ಬನ ಜೊತೆ ಯಾವ ರೀತಿ ಸೌಹಾರ್ದಯುತವಾಗಿರಬೇಕು, ಈ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆ ಆಗೋ ಸಂದರ್ಭದಲ್ಲಿ ಇದೆಲ್ಲವದನ್ನು ಕೂಡ ನಮ್ಮ ಟೂಲ್ ಆಗಿ ಉಪಯೋಗಿಸ್ಕೋಬೇಕು. ನಾವು ಅದರ ಟೂಲ್ ಆಗಬಾರ್ದು ಅಂದರೆ ನಾವು ಮಾಡೋ ಈ ಉಪಕರಣಗಳ ಉಪಯೋಗವನ್ನು ಸರಿಯಾಗಿ ತಿಳ್ಕೋಬೇಕು. ಅದರಿಂದ ನಾವು ಉಪಯೋಗ ಪಡಿಬೇಕೇ ಹೊರತು
ಅದು ನಮ್ಮ ಉಪಯೋಗ ಪಡೆಯುವಂಗೆ ಆಗಬಾರ್ದು. ಅದಾಗಬೇಕಾದ್ರೆ ಎಲ್ಲರೂ ಒಂದು ತಿಳ್ಕೋಬೇಕು, ಇವತ್ತು ನಮ್ಮ ಕೈಲಿರ್ತಕ್ಕಂಥ ಈ ಗ್ಯಾಡ್ಜೆಟ್ಟು ಎಷ್ಟರ ಮಟ್ಟಿಗೆ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂದರೆ, ನೀವು ಸ್ವಲ್ಪ ಯೋಚನೆ ಮಾಡ್ತಾ ಹೋದರೆ ಬರೋ ದಿನಗಳಲ್ಲಿ ಮನುಷ್ಯ ತನ್ನ ಎಲ್ಲ ಕ್ಷಮತೆಗಳನ್ನು ಕಳ್ಕೊಂಡು ಬೇರೆ ಈ ಉಪಕರಣಗಳ ಮೂಲಕನೇ ನಡೆಯುವಂಗಾಗತ್ತೆ. ಆದರೆ ಹಂಗಾಗಬಾರ್ದು, ಹಂಗಾಗೋದಿಲ್ಲ. ಯಾಕೆಂದರೆ ನಮ್ಮ ದೇಶದಲ್ಲಿ ಈ ನಿರಂತರವಾಗಿ ಈಗ ಸ್ವಾಮಿಗಳೇನಿದ್ದಾರೆ ಹಾಗೂ ಈ ಸ್ಪಿರಿಚುವಲ್ ಗುರುಗಳಿದ್ದಾರೆ, ಅವರೆಲ್ಲ ಏನು ಹೇಳ್ಕೊಡ್ತಿದ್ದಾರೆ ಅಂದರೆ, ನಿಮ್ಮನ್ನು ನೀವು ಅರ್ಥಕೊಂಡಾಗ ಈ ಪ್ರಪಂಚದಲ್ಲಿ ಏನೇನು ನಡೆದರೂ ನೀವು ಈ ಪ್ರಪಂಚದಲ್ಲಿ ಏಳ್ಗೆ ಗೈಸ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇವತ್ತಿನ ಮಕ್ಕಳಿಗೆ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ಕ್ಷಮತೆಯನ್ನು ಅವರಿಗೆ ತೋರಿಸ್ಕೊಡ್ಬೇಕು. ನಮ್ಮಲ್ಲಿ 5 ಜ್ಞಾನೇಂದ್ರಿಯಗಳಿದೆ, 5 ಕರ್ಮೇಂದ್ರಿಯಗಳಿದೆ. ನಮ್ಮನ್ನೆಲ್ಲ ನಡೆಸೋಕ್ಕೆ ಒಂದು ಕಂಟ್ರೋಲರ್ ಕೆಲಸ ಮಾಡ್ತಾ ಇದೆ. ಆ ಕಂಟ್ರೋಲರೇ ಅಸಲಿ ಇಂಟೆಲಿಜೆನ್ಸು. ಅದನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿ ಕಾರ್ಯರೂಪಕ್ಕೆ ತರೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಈ ಜೀವನವನ್ನು ಇನ್ನೂ ಎಷ್ಟೋ ಹೊಸ ಹೊಸ ಸಂಶೋಧನೆ ಆಗ್ಬೋದು, ಆಗ್ತಾನೆ ಇರುತ್ತೆ. ಅದನ್ನು ಎಲ್ಲ ಉಪಯೋಗಿಸ್ಕೊಳ್ಬೇಕಾದ್ರೆ ಈ ರೀತಿ ಹೇಗೆ ಒಂದು ಸಮಾಜ ಅಂದ್ರೇನು, ಮನುಷ್ಯರೆಲ್ಲ ಒಗ್ಗಟ್ಟಾಗಿ ಯಾವ ರೀತಿ ಸಮಾಜದ ಬೆಳವಣಿಗೆಗೋಸ್ಕರ ಯೋಚನೆ ಮಾಡಬೇಕು, ಇವತ್ತಿನ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಕಂಡುಹಿಡ್ಕೋಬೇಕು, ಮುಂದೆ ಯಾವ ರೀತಿ ಸಮಸ್ಯೆಗಳು ಬರ್ಬೋದು, ಅದ್ರ ಬಗ್ಗೆ ಹೇಗೆ ಯೋಚನೆ ಮಾಡಬೇಕು, ಅದನ್ನೆಲ್ಲ ಯೋಚನೆ ಮಾಡ್ತಾ ಹೋದಾಗ ನಿಜವಾಗ್ಲೂ ಭಾರತ ದೇಶ ಮತ್ತೊಮ್ಮೆ ಇಡೀ ಪ್ರಪಂಚದಲ್ಲಿ ವಿಶ್ವಗುರುವಾಗಿ ಮುಂದೆ ಬರೋದಕ್ಕೆ ಎಲ್ಲ ಸಾಧ್ಯತೆಗಳಿದೆ. ಈ ಸಾಧ್ಯತೆಗಳನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ನಾವು ನಮ್ಮ ಮುಂದಿನ ಜನಾಂಗಕ್ಕೆ ಈ ಎಲ್ಲ ಮಾಹಿತಿಗಳನ್ನು, ಜೊತೆಗೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮೌಲ್ಯಗಳನ್ನು ಅವರಿಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ನಿರಂತರವಾಗಿ ಮಾಡಬೇಕು. ಹಾಗಾಗಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದಿಸಿ, ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿರ್ತಕ್ಕಂಥ ಬಣಜಿಗರ ಸಂಘದವ್ರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಿ, ನಮ್ಮ ಮುಂದಿನ ಸಮಯದಲ್ಲಿ 2047 ಭಾರತ ದೇಶ ಇಡೀ ಪ್ರಪಂಚದಲ್ಲೇ ವಿಶ್ವಗುರು ಆಗಿ ಎಲ್ರಿಗಿಂತ ಮುಂದೆ ಬರೋಂಗಾಗಲಿ ಅಂತ ಹಾರೈಸ್ತಾ. ಎತ್ತಣ ಮಾಮರ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿಂದ ಎತ್ತ ಸಂಬಂಧವಯ್ಯ, ಬೆಟ್ಟದ ಮೇಲಣ ನೆಲ್ಲಿಕಾಯಿ ಬೆಟ್ಟದ ಮೇಲಣ ನೆಲ್ಲಿಕಾಯಿ ಸಮುದ್ರೊಳಗಣ ಉಪ್ಪು, ಎತ್ತಣದಿಂದ ಎತ್ತ ಸಂಬಂಧವಯ್ಯ. ಎಲ್ಲಿಯ ಇಸ್ರೋ ವಿಜ್ಞಾನಿ ಹಾಗೂ ಎಲ್ಲಿಯ ಬಾಗಲಕೋಟೆ ಬಣಜಿಗೆ ಸಂಘ ಇವತ್ತು ಈ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಉದ್ಘಾಟನಾ ಪರ ಮಾತುಗಳನ್ನು ಆಡಿದ ಇಸ್ರೋ ವಿಜ್ಞಾನಿಯಾದಂಥ ಶ್ರೀ AS ಕಿರಣ್ ಕುಮಾರ್ ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು. ದೀಪ್ತಿಯ ಧೀಮಣಿ ಇದ್ದಂತೆ ಕತ್ತಲನ್ನು ದೂರುವ ಬದಲು ಹಣತೆಯನ್ನು ಬೆಳಗಿಸುವುದು ಲೇಸು ಎಂದು ಬಲವಾಗಿ ನ್ಯಾಯ ದೇವತೆಯನ್ನು ನಂಬಿದ ಶ್ರೀ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಪ್ರಭುಲಿಂಗ್ ಕೆ ನಾವಗಿ, ಮಾಜಿ ಅಡ್ವೊಕೇಟ್ ಜನರಲ್ ಹಾಗೂ ಹಿರಿಯ ನ್ಯಾಯವಾದಿಗಳು, ಬೆಂಗಳೂರು ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಅವರ ಚರಣಕಮಲಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು. ವೇದಿಕೆ ಮುಂದೆ ಆಸೀನರಾಗಿರುವ ಎಲ್ಲ ಸಹೋದರರಿಗೆ, ಇಲ್ಲಿ ನೆರೆದಂಥ ಎಲ್ಲ ಗಣ್ಯರೇ, ಮೊಟ್ಟ ಮೊದಲನೆಯದಾಗಿ ಈ ಪ್ರತಿಭಾ ಪುರಸ್ಕಾರದಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಲಿಕ್ಕೆ ಕರ್ನಾಟಕ ರಾಜ್ಯ ಬಣಜಿಗ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾನು ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ ಮತ್ತು ಈಗ ಸ್ಟೇಜ್ ಮೇಲೆ ಕೂತಾಗ ರವಿ ಕುಮ್ಮತ್ತಿಗೆ ಅವರಿಗೆ ಕೇಳ್ತಾ ಇದ್ದೆ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಪ್ರತಿಭಾ ಪುರಸ್ಕೃತರು ಕಾಣಿಸ್ತಾ ಇಲ್ವಲ್ಲ ಅಂತ ನಾನು ಕೇಳ್ತಾ ಇದ್ದೆ. ಅವ್ರನ್ನ ಉದ್ದೇಶಿಸಿ ಮಾತಾಡ್ತಿದ್ದೆ. ಅವ್ರು ಹೇಳಿದ್ರು, ಅವರೆಲ್ಲ ಎಕ್ಸಾಮಿನೇಷನ್ ಅವ್ರು ಮೋಸ್ಟ್ ಆಫ್ ಅವ್ರ ತಂದೆ ತಾಯಿಗಳು ಬಂದಿದ್ದಾರೆ ಅಂತ ಹೇಳಿದ್ರು. ಈ ಕಾರ್ಯಕ್ರಮಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ಮುಖ್ಯವಾಗಿ
ನನಗೆ ಆಹ್ವಾನಿಸಿ ನೀವು ಬಂದು ಮಾತಾಡಬೇಕು, ನೀವು ನಮ್ಮ ಯುವಕರಿಗೆ ಒಂದು ರೀತಿಯಲ್ಲಿ ಮೋಟಿವೇಶನ್ ಆಗಿ ನೀವು ಎರಡು ಮಾತಾಡಬೇಕು ಅಂತ ನನಗೆ ಹಿಮ್ಮತ್ತಿಗೆ ಅವರು ಹೇಳಿದರೆ, ನಾನು ಮುಖ್ಯವಾಗಿ ಎರಡು ಕಾರಣಗಳಿಂದ ಇಲ್ಲಿ ಬಂದೆ. ಒಂದು, ಮೂಲತಃವಾಗಿ ನಾನು ಬಿಜಾಪುರ ಜಿಲ್ಲೆಯವರು. ಬಾಗಲಕೋಟ್ ಅವಿಭಾಜ್ಯ ಬಿಜಾಪುರ ಡಿಸ್ಟ್ರಿಕ್ಟ್ ಆದಾಗ ಬಾಗಲಕೋಟ್ ಅಫ್ಕೋರ್ಸ್ ವಾಸ್ ಪಾರ್ಟ್ ಆಫ್ ಬಿಜಾಪುರ ಡಿಸ್ಟ್ರಿಕ್ಟ್ ಇಟ್ಸೆಲ್ಫ್. ಎರಡನೇದಾಗಿ ಮುಖ್ಯವಾಗಿ ಈ ಮಕ್ಕಳಿಗೆ ಅವರು ರ್ಯಾಂಕ್ ಪಡೆದು ಉತ್ತೀರ್ಣರಾದಾಗ ಅವ್ರನ್ನ ಕರೆದು ಪ್ರತಿಭಾ ಪುರಸ್ಕಾರ ಮಾಡೋದು ಬಹಳ ಒಂದು ಪುಣ್ಯದ ಕೆಲಸ ಅಂತ ನಾನು ಅನ್ಕೊಂಡಿದ್ದೆ. ನಾರ್ಮಲಿ ನಾವು ಅಭಿನಂದನೆ ಕಾರ್ಯಕ್ರಮಗಳನ್ನು ರಾಜಕಾರಣಿಗಳು, ಕ್ರಿಕೆಟ್ ಸ್ಟಾರ್ಸ್, ಫಿಲ್ಮ್ ಸ್ಟಾರ್ಸ್ ಮಾಡ್ತೀವಿ. ಬಟ್ ಹುಡುಗರನ್ನ ಮತ್ತು ಹೆಣ್ಣು ಮಕ್ಕಳನ್ನ ಕರೆದು ಅವ್ರಿಗೆ ಉತ್ತೇಜನ ಕೊಟ್ಟು ಅವ್ರಿಗೆ ಎನ್ಕರೇಜ್ ಮಾಡೋದು ಸಾಮಾನ್ಯದ ಕೆಲಸ ಅಲ್ಲ. ಹೀಗಾಗಿ ಅವ್ರು ಹೇಳಿದಾಗ ನಾನು ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಮಾಡೋದಂದ್ರೆ ಬಹಳ ಸಂತೋಷದಿಂದ ಒಪ್ಪಿಕೊಂಡೆ ಮತ್ತು ಇಲ್ಲಿ ಬಂದಿದ್ದೆ. ಯಾಕೆ ಯುವ ಜನತೆ ಬಹಳ ಮುಖ್ಯ ಇವತ್ತಿನ ಘಟ್ಟದಲ್ಲಿ ಅಂದರೆ, ನೀವು ಯಾವುದೇ ಒಂದು ದೇಶದ ಅತಿ ದೊಡ್ಡ ಶಕ್ತಿ ಅಥವಾ ಭವಿಷ್ಯ ಏನು ಕೇಳಿದ್ರೆ ಅದು ಆರ್ಥಿಕ ಸಂಪತ್ತು. ಆರ್ಥಿಕ ಸಂಪತ್ತಲ್ಲಿ ದೊಡ್ಡ ಶಕ್ತಿ ಯಾವುದಪ್ಪ ಅಂದರೆ ಮಾನವ ಸಂಪನ್ಮೂಲ, ಅಂದರೆ ಹ್ಯೂಮನ್ ರಿಸೋರ್ಸಸ್. ಹ್ಯೂಮನ್ ರಿಸೋರ್ಸಸ್ ಅಲ್ಲೇ ಅತಿ ದೊಡ್ಡ ಶಕ್ತಿ ಯಾವುದಂದರೆ ಈ ನಾಡಿನ ಯುವ ಜನತೆ. ಹೀಗಾಗಿ ಈ ದೇಶದ ಭವಿಷ್ಯ ಮತ್ತು ದೊಡ್ಡ ಶಕ್ತಿ ಅಂದರೆ ಯುವ ಶಕ್ತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರನ್ನು ಇವತ್ತು ನಾವು ಮೌಲ್ಡ್ ಮಾಡಿ ಭವಿಷ್ಯಕ್ಕೆ ಅವರನ್ನು ನಾವು ರೆಡಿ ಮಾಡೋದೇ ಒಂದು ದೊಡ್ಡ ಒಂದು ಕಾರ್ಯ ಅಂತ ನನ್ನ ಅನಿಸಿಕೆ. ಶ್ರೀ ಕಿರಣ್ ಕುಮಾರ್ ಅವರು ಬಹಳ ಸುದೀರ್ಘವಾಗಿ ಭಾರತ ದೇಶದ ವೈಜ್ಞಾನಿಕ ಅಡ್ವಾನ್ಸ್ಮೆಂಟ್ ಮತ್ತು ಅದರಿಂದ ಸೌಲಭ್ಯಗಳು ಕಾಮನ್ ಮ್ಯಾನ್ಗೆ ಎಷ್ಟಾಗುತ್ತೆ ಅಂತ ಬಹಳ ಸುಂದರವಾಗಿ ನಮ್ಮನ್ನೆಲ್ಲರ ಉದ್ದೇಶಿಸಿ ಮಾತನಾಡಿದ್ದಾರೆ. ನಾನು ಇನಿಷಿಯಲಿ ಹುಡುಗರಿಗೆ ಸ್ವಲ್ಪ ಮೋಟಿವೇಶನಲ್ ಸ್ಪೀಚ್ ಮಾಡಬೇಕಂತ ಮಾಡಿದ್ದೆ. ಆದರೆ ನಿಮ್ಮನ್ನೆಲ್ಲ ನೋಡಿ ಈ ಸಮಾಜದ ಬಗ್ಗೆ ಒಂದು ಎರಡು ಮಾತನ್ನು, ನನ್ನದೇ ಆದ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಇಚ್ಛೆಪಡ್ತೇನೆ. ಬಹುಶಃ ತಾವು ಜಗತ್ತಿನ ಎಲ್ಲ ಸಿದ್ಧಾಂತಗಳು, ವಿಚಾರಗಳು ಹಾಗೂ ಧರ್ಮಗಳನ್ನು ನೋಡಿದಾಗ ನನ್ನ ಅನಿಸಿಕೆ ಪ್ರಕಾರ ಅಣ್ಣ ಬಸವಣ್ಣನವರ ಮತ್ತು ಸಾಹಿತ್ಯ ಶರಣ ಸಾಹಿತ್ಯದಿಂದ ಹೊರಹೊಮ್ಮುವ ವಿಚಾರಗಳಾಗಲಿ, ಆದರ್ಶಗಳಾಗಲಿ ಮತ್ತು ಆ ದಿಕ್ಕಿನಲ್ಲಿ ಹೋದಿರುವ ಆದರ್ಶಗಳನ್ನು ನೋಡಿದ್ರೆ ಇಡೀ ವಿಶ್ವದಲ್ಲೇ ಅತ್ಯಂತ ವಿನೂತನ ಮತ್ತು ವಿಶೇಷವಾಗಿದೆ.